ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಬ್ಲಾಗ್ಸ್. ಇವತ್ತು ನಾವು ದೂರ ಹೋಗ್ತಿದ್ದೀವಿ ಆಯುಷ. ಎಸ್, ಇವತ್ತು ನಾವು ರಜೆ ಸಿಕ್ಕಿದಲ್ಲ ಆಯುಷಗೆ, ಹಾಗೆ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿ ಹೋಗೋ ಮುಂಚೆ ಆ್ಯಕ್ಚುಲಿ ನಮಗೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು. ಸೊ ಅಲ್ಲಿಗೆ ಹೋಗುವ ಅಂತ 11 ಆಯಿತು. ನಾವು ದೇವಸ್ಥಾನಕ್ಕೆ ಅಂದರೆ ಹೂ ಹಾಕ್ಲಿಕ್ಕಿತ್ತು. ಹಾಗೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ ದೇವಸ್ಥಾನ ಅಂತ ಹೇಳ್ತೇನೆ ನಾನು ಮುಂದೆ. ಸೊ ತೀರ್ಥಹಳ್ಳಿ ಹೋಗೋ ಉದ್ದೇಶ ಅದೇ, ರಜೆ ಅಮ್ಮ ಮನೆಗೆ ಹೋಗೋದು. ರಜೆಯಲ್ಲಿ ವರ್ಷ ಸಹ ಅದೇ ರಜೆ ಸಿಕ್ಕಿದ ಕೂಡ ಅಮ್ಮ ಮನೆಗೆ ಹೋಗೋದು ಒಂದು ಖುಷಿ. ಸೊ ಹಾಗೆ ಇವತ್ತು ಕೂಡ ಮುಖದಲ್ಲಿ ಖುಷಿ ನೋಡ್ಬೋದು. ನನಗೆ ಎಷ್ಟು ಖುಷಿ ಇದೆ, ನನ್ನ ಮಗನಿಗೂ ಅಷ್ಟೇ ಖುಷಿ ಇದೆ ತೀರ್ಥಹಳ್ಳಿಗೆ ಹೋಗೋದಂದರೆ. ನಾನು ಮಗ ಮತ್ತು ಹಸ್ಬೆಂಡ್ ಇದ್ದಾರೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು. ಯಾವ ಟೆಂಪಲ್ ಅಂತ ಹೇಳಿದ್ರೆ ನಾವು ಇವತ್ತು ಹೋಗ್ತಾ ಇರೋದು ಮಾರನಕಟ್ಟೆಗೆ. ಸೊ ಟೆಂಪಲ್ಗೆ ಹೋಗ್ಲಿಕ್ಕಿತ್ತು, ಒಂದು ಹೂ ಹಾಕೋದೊಂದಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೇವೆ. ಹೋಗಿ ಅಲ್ಲಿಂದ ಸೀದಾ ಮತ್ತೆ ರಿಟರ್ನ್ ಪಡುಬಿದ್ರೆ ಬರೋದಿಲ್ಲ, ಸೀದಾ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ನಾನು ಅದಕ್ಕೆ ಆಯುಷ್ ಟ್ಯೂಷನ್ ಫೀಸ್ ಕಟ್ಟಲಿಕ್ಕೆ, ಆಯುಷ್ ಸ್ಕೂಲ್ ಫೀಸ್ ಕಟ್ಟಲಿಕ್ಕಿತ್ತಲ್ಲ, ಅದು ಅಷ್ಟೇ. ಸೊ ಮತ್ತೆ ಮಧ್ಯದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಮೊನ್ನೆ ರಿಸಲ್ಟ್ ದಿವಸನೇ ಕಟ್ಟಿ ಬಂದೆ. ಹಾಗೆ ಈಗ ಹೊರಟಿದ್ದು. ಸಮ್ಮಿ ಅದಿಗೆ ಸ್ವಲ್ಪ ಬೇಜಾರಾಯಿತು, ಬಟ್ ಸಮ್ಮಿತ್ತು ಅವನು ಅಜ್ಜಿ ಮನೆಗೆ ಹೋಗ್ತಾನೆ ಉಡುಪಿಗೆ. ಹಾಗೆ ಸ್ವಲ್ಪ ಖುಷಿಯಲ್ಲೇ ಇದ್ದೆ, ಇಲ್ಲದಿದ್ದರೆ ಬೇಸರ ಆಗ್ತಿತ್ತು. ನಾನು ಬರ್ತೀನಿ ಆ ಥರ ಎಲ್ಲ ಹೇಳ್ತಾನೆ. ಸೊ ಈ ಸತಿ ಬರ್ತೀನಿ ಅಂತ ಹೇಳಲಿಲ್ಲ ಅವನು, ಅಲ್ವಾ ಆಯುಷಾ? ಹಾಗೆ ಅದು ಹೇಳಿದ್ದಾನೆ, ಕರೆಕ್ಟ್. ಆದಿ ಮಾತ್ರ ಬರ್ತೇನೆ ಅಂತ ಹೇಳ್ತಾ ಇದ್ದ ತೀರ್ಥಹಳ್ಳಿಗೆ. ನಾ ಅಲ್ಲಿಂದನೇ ನೀನು ದಾವಣಗೆರೆಗೆ ಹೋಗ್ತೀಯಾ ಅವನ ಅಜ್ಜಿ ಮನೆಗೆ ಅಂತ ಹೇಳ್ತಿದ್ದೆ. ಅದಕ್ಕೆ ಬೇಡ ಬರೋದಿಲ್ಲ ಅಂತ ಹೇಳ್ದ, ಇಲ್ಲದಿದ್ದರೆ ಅವನು ರೆಡಿ ಇದ್ದ ಬರಲಿಕ್ಕೆ. ಹಾಗೆ ಈಗ ಹೊರಟಿದ್ದು. ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗೋಣ. ಖುಷಿ. ಈಗ ನಾವು ಕುಂದಾಪುರ ರೀಚ್ ಆದ್ವಿ, ಅಂದರೆ ನಿಯರ್ ಬೈ ಟೋಲ್ ಹತ್ರ ಬಂದ್ವಿ. 11:54. ಇನ್ನೂ ಒಂದು ಹಾಫ್ ಆನ್ ಅವರ್ ಬೇಕೇನೋ ಹೋಗ್ಲಿಕ್ಕೆ. ಟೋಲ್ ಗೈಸ್, ಟೋಲ್ ಸಾಸ್ತಾನದ ಹತ್ರ ಇದೆ ಇದು ಟೋಲು. ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆ ಇದೆ ಮಾರನಕಟ್ಟೆಗೆ. ₹65 ಅನ್ಸುತ್ತೆ. ಕಾರ್, ಜೀಪ್, ವ್ಯಾನು ₹65 ಟೋಲ್ ರೇಟ್. ಸೊ ಈಗ ಹೋಗ್ತಾ ಇದ್ದೀವಿ. ಇನ್ನು ಒಂದು 30 to 40 ಮಿನಿಟ್ಸ್ ಇರ್ಬೋದು ಮೇ ಬಿ. ನಮ್ಮ ಹನುಮಂತ ನೋಡಿ ಗೈಸ್. ಏನು ಮಾಡ್ತಿದ್ಯಾ? ಮೊಬೈಲ್ ಬರುತ್ತಾ ಉಂಟಾ? ಮತ್ತೆ ಮೊಬೈಲ್ ಬಂದ್ ಮಾಡು. ಯಾಕೆ ನೋಡ್ತೀಯಾ? ಮೊಬೈಲ್ ಬಂದ್ ಮಾಡು, ವಾಮಿಟ್ ಬಂದರೆ. ಇಲ್ಲ ಬರ್ತಾ ಇಲ್ವಾ? ಓಲಲ್ಲಿ ದ್ವಾರ ತೋಚುನತ್ತ ಗೈಸ್. ಫೈನಲಿ ಬಂದ್ವಿ. 12:30 ಆಯ್ತು. ಸ್ವಾಮಿ ದೇವರೇ, ಇನ್ನು 1.5 ಕಿಲೋಮೀಟರ್ ಹೋದ್ರೆ ಆಯ್ತು, ಟೆಂಪಲ್ ಸಿಗತ್ತೆ. ಆಯುಷ್ ಮಲಗಿ ಎದ್ದ ಅಲ್ವಾ ಆಯುಷ? ಆಯುಷ್ ಮಲಗಿ ಎದ್ದ. ತುಂಬ ಕಡೆ ಮದುವೆ ಇದೆ ಇವತ್ತು, ಸಂಡೆ ಅಲ್ಲ, ಹಾಗೆಲ್ಲ ಫುಲ್ಲು ರಶ್. ಇಲ್ಲೆಲ್ಲ ತುಂಬ ಹಾಲ್ ಉಂಟು ಮದುವೆ. ಪಾರ್ಕಿಂಗ್ ಇರ್ಬೋದು, ಟೆಂಪಲ್ ಪಾರ್ಕಿಂಗ್ ಎಲ್ಲಾದರೂ ಇಲ್ಲುಂಟು. ಹೂವು ತಗೊಂಡು ಹೋಗ್ಬೇಕು. ಓ ತುಂಬ ಪಾರ್ಕಿಂಗ್ ಇದೆ. ಈಗ ಬಂದ್ವಿ ಟೆಂಪಲ್ಗೆ. ಲಿಂಬು ಜ್ಯೂಸ್ ತಗೊಂಡ ಆಯ್ಶು. ಖಾಲಿ ಲಿಂಬು ಯಾ ಕಕ್ಕರಿ ಬರ್ಪುನೇಕಿ. ಪೂಜೆ ತೊಂಡರೆ ಪೂಜೆ ತೊಂಡರೆ. ಹಾಂ, ಮಲ್ಲಿಗೆ ಹೆಜ್ಜೆ, ಮಲ್ಲಿಗೆ ಹೆಜ್ಜ
ಅತ್ತೆ ನಿಗಲ್ದೆ ತುಂಡದ ಫೋಟೋ ಶೂಟ್ ಎಂತ ಅಂದ್ರೆ ಹೆಮ್ಮಾಡಿ ಹೂ ಅಂತ ಕರೀತಾರೆ ಅದು. ಹೆಮ್ಮಾಡಿ ಒಳ್ಳೆದುಂಟಲ್ಲ, ಅದನ್ನು ಹೇಗೆ ಸುರಿದಿರುವಂಥದ್ದು ದಾರದಲ್ಲಿಯಾ? ನೋಡ್ಬೋದು, ಇದೇ ಮಾರ್ನಕಟ್ಟೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗೆ ಹೋಗಿ ದೇವರಿಗೆ ಹೂವೆಲ್ಲ ಅರ್ಪಿಸಿ ಕೈ ಮುಗಿದು ಬಂದ್ವಿ. ಒಳ್ಳೆ ಪ್ರಸಾದ ಸಹ ಸಿಕ್ತು, ತುಂಬ ಖುಷಿ ಆಯಿತು. ಒಳಗಡೆ ಅದೇ ರೀತಿ ವೀಡಿಯೋ ಅಲೋ ಮಾಡಲಿಕ್ಕಿಲ್ಲ, ಹಾಗೆ ನಾನು ಹೊರಗಡೆಯಲ್ಲಿ ಸ್ವಲ್ಪ ತಗೊಂಡದಷ್ಟೇ. ಎಲ್ಲ ಇಡಕ್ಕೆ ತುಕ ಲಡ್ಡು ಪ್ರಸಾದ, ಲಡ್ಡು ತೀರ್ಥ. ಸಾಕಾಗಿದೆ ಪಾಪ, ನಮ್ಮ ಆಯುಷಿ ಸುಸ್ತಾಗಿದೆ. ಈಗ ಊಟಕ್ಕೆ ಹೋಗ್ತಾ ಜನ ನೋಡಿ ಎಷ್ಟಿದ್ದಾರೆ, ತುಂಬ ಜನ. ಒಳ್ಳೆ ಉಂಟಾ? ಒಳ್ಳೆ ಉಂಟಾ? ಮಾತಾಡ್ಲಿಕ್ಕೆ ಏನಾದರೂ ಬೇಕಾ? ಏಕೆ ತೀರ್ಥಳಿಗೆ ಹೋಗುವನ? ಆಯುಷ್ ತೀರ್ಥಲ್ಲಿ ಹೋಗೋ ಖುಷಿಯಲ್ಲಿ ಅವನಿಗೆ ಎಂತ ಸಹ ಬೇಡ ಅಂತ, ಇಲ್ಲದಿದ್ದರೆ ಎಂಥದ್ದು ಆಟ ಸಾಮಾನು ಎಲ್ಲ ತಗೊಳ್ತಾನೆ. ಒಂದಿಷ್ಟು ತಗೊಳ್ಳಿಲ್ಲ ಅಲ್ಲ ಮಗನ? ಏನು ಚಿಂಟು ಸಿಗ್ತಾನಂತೆ ಉಡುಪಿಯಲ್ಲಿ, ಅದೇ ಖುಷಿಯಲ್ಲಿದ್ದಾನೆ. ನಾವಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ, ತುಂಬ ಗಾಡಿ ಇತ್ತು ಬೆಳಗ್ಗೆ, ಈಗ ಸಹ ಉಂಟು ಸ್ವಲ್ಪ, ನೋಡ್ಬೋದು ನೋಡಿ. ಹಾಗೆ ಈಗ ಹೊರಟ್ವಿ ನೋಡಿ. ನಮ್ಮ ಕಾರಿದ್ದು ಮುಂದೆ ಅವರು ಹೋಗಲಿಲ್ಲ, ಇದ್ದಾರೆ. ನಮ್ಮ ಕಾರಿದ್ದು ಮುಂದೆ ಅವರು ಹೋಗಲಿಲ್ಲ, ಅವರಿಗೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಹೇಳಿದ್ರಲ್ಲ. ಈಗ ದೇವಸ್ಥಾನದಿಂದ ಸೀದಾ ಹೋಗೋದು. ಅಮ್ಮನವ್ರು ಸಿಗ್ತಾರೆ ನೋಡ್ಬೇಕು, ಸಿಕ್ಕಿದ್ರೆ ಒಟ್ಟಿಗೆ ಹೋಗೋದು, ಇಲ್ಲಾದರೆ ಸೆಪ್ರೇಟಾಗಿ ಹೋಗಬೇಕಾಗತ್ತೆ. ಮನೆ ಹೋಗೋಣ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಈಗ ತಾರ್ 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 ನಮ್ಮದು ಯುಟಿ ಇಲ್ಲಿ ಉಂಟು. ಅಬ್ಬೋ ಬಿಸಿಲೇ, ಭಯಂಕರ ಬಿಸಿಲುಂಟು. ಯಾವ ಬಾಟ್ಲ ನಂದು ಬಾಟಲ್ ಬೆಚ್ಚ ಏನಕ್ಕೆ ನೀರ್ಲ ಬೆಚ್ಚ ಆತನಿಗೆ. ನಾವು ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿ ಹೂವೆಲ್ಲ ಕೊಟ್ಟು ಕೈ ಮುಗಿದು ಅಲ್ಲೇ ಊಟ ಮಾಡಿ ಬಂದ್ವಿ. ಊಟ ಕೂಡ ಸೂಪರಾಗಿತ್ತು. ಪ್ರಸಾದ ಅಂತ ಹೇಳ್ಬೋದು, ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಈಗ ನಾವು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಅಮ್ಮನವರು ಉಡುಪಿಯಲ್ಲಿದ್ದಾರೆ. ಸೊ ಅವರು ಆ್ಯಕ್ಚುಲಿ ನಾವು ಇಲ್ಲಿ ಮಾರ್ನಕಟ್ಟೆಗೆ ಬಂದಿದ್ದರಿಂದ ನಾವು ಮತ್ತೆ ಉಡುಪಿಗೆ ಹೋದರೆ ತುಂಬ ದೂರ ಅನಿಸುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಇದಕ್ಕೆ ಹೋಗ್ತೀವಿ, ಹೆಬ್ರಿ ಅಂದರೆ ಸೋಮೇಶ್ವರಕ್ಕೆ ಹೋಗ್ತೀವಿ. ಅಲ್ಲಿಗೆ ಬರಲಿಕ್ಕೆ ಹೇಳ್ತೇನೆ, ನೋಡೋಣ ಎಂತ ಹೇಳ್ತಾರೆ ಅಂತ. ಅಲ್ಲಿಗೆ ಬಂದರೆ ಓಕೆ, ಇಲ್ಲ ಅವ್ರು ಸೀದಾ ಹೋದರೆ ಸ್ಟ್ರೈಟ್ ಅಂದರೆ ತೀರ್ಥಹಳ್ಳಿಗೆ ಮಾಡಿದರೆ ಬಸ್ಸು, ತೀರ್ಥಹಳ್ಳಿಗೆ ಟಿಕೆಟ್ ಮಾಡಿದರೆ ಅಲ್ಲೇ ಹೋಗಬೇಕಾಗತ್ತೆ. ಇಲ್ಲ ಸೋಮೇಶ್ವರಕ್ಕಂದರೆ ನಮ್ಮ ಜೊತೆ ಹೋಗ್ತೀವಿ, ಅಂದರೆ ಒಟ್ಟಿಗೆ ಹೋಗೋಣ ಅಂಥೇಳಿ ಹೇಳಿ ನೋಡ್ತೀನಿ. ಸೋಮೇಶ್ವರಕ್ಕೆ ಮಾಡಿ ಅಂತ ಬುಕ್ಕು. ಸೋಮೇಶ್ವರಕ್ಕೆ ಮಾಡಿದರೆ ಮತ್ತು ನಾವು ಒಟ್ಟಿಗೆ ಹೋಗ್ಲಿಕ್ಕಾಗ್ತದೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ, ಅಂದರೆ ಮಾರ್ನಕಟ್ಟೆಯಿಂದ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. 3 ಆಯಿತು ಇವಾಗ. ಐಶ್ ನೋಡಿ ಎಲ್ಲೋದ?
ಅಲ್ಲಿದ್ದಾನೆ. ನಾನು ಮಲಗಿದ್ದಲ್ಲ, ಇಲ್ಲಿ ಹೋದ ನೋಡಿದೆ, ಅವ್ರ ಅಪ್ಪನ ಜೊತೆ ಹೋದ ನೋಡಿದೆ. ಇಲ್ಲ, ಅಲ್ಲ ಇದ್ದಾನೆ. ಆಯುಷು, ನಾವು ಸೀದಾ ಸೋಮೇಶ್ವರಕ್ಕೆ ಹೋಗುವ, ಅಲ್ಲೇ ಬರ್ತಾರೆ ಚಿಂಟುನವರು. ಅಲ್ಲಿಂದ ಮತ್ತೆ ಹೋಗುವ ಆಯ್ತಾ, ತೀರ್ಥಹಳ್ಳಿಗೆ. ಚಿಂಟುನವ್ರು ಸೀದಾ ಸ್ಟ್ರೈಟ್ ಹೋದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಸೀದಾ ಹೋಗ್ಬೇಕಾಗತ್ತೆ ಆಯ್ತಾ. ನೋಡೋರಲ್ಲಿ ಕೇಳುವ, ನೀವು ಸೋಮೇಶ್ವರ ತನಕ ಮಾಡಿ ಟಿಕೆಟ್ ಅಂತ, ಓಕೆಯಾ? ಈಗ ನಾವು ಹೋಗೋಣ ಸೋಮೇಶ್ವರಕ್ಕೆ. ನಾನು ಯಾವತ್ತು ಗೊತ್ತಾ, ಬುಧವಾರ ಅಂದರೆ 14th ಹೋಗುವ ಅಂದ್ಕೊಂಡಿದ್ದೆ ತೀರ್ಥಹಳ್ಳಿಗೆ. ಬಟ್ ಮತ್ತು ಹಸ್ಬೆಂಡ್ ಹೇಳಿದ್ರು ಶಾಪ್ ಕ್ಲೋಸ್ ಮಾಡಬೇಕಾಗತ್ತಲ್ಲ, ಅದಕ್ಕೆ ಏನು ಮಾಡೋಣ, ಇವತ್ತೇ ಕರ್ಕೊಂಡು ಹೋಗ್ತೀನಿ ಸಂಡೇನೆ ಅಂತ ಹೇಳಿದರು. ಹಾಗಾಗಿ ನಾವು ಇವತ್ತೇ ಹೊರಟಿರುವಂಥದ್ದು. ಗೈಸ್, ನಾವು ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗ್ಬೇಕು ಅಂದ್ಕೊಂಡೆ, ಮತ್ತು ಮಂದಾರ್ತಿ ಹತ್ತಿರವೇ ಇತ್ತಲ್ಲ ಅಂಥೇಳಿ, ಮಂದಾರ್ತಿ ಹತ್ತಿರವೇ ಇತ್ತು ಅಂತ ಹೇಳಿ ಈಗ ಮಂದಾರ್ತಿಗೆ ಬಂದ್ವಿ. ಸೊ ಇಲ್ಲ ಅನ್ಸುತ್ತೆ, ದೇವ್ರಿಗೆ ಕೈ ಮುಗ್ದು ಇಲ್ಲಿ ತನಕ ಬಂದಿದ್ವಲ್ಲ, ಸೊ ಹಾಗೆ ಒಂದು ದೇವ್ರಿಗೆ ಕೈ ಮುಗ್ದು ಹೋಗುವ ಅಂತ ಬಂದ್ವಿ. ದೇವಸ್ಥಾನದೊಳಗೆ ಹೋಗಿ ಒಂದು ಕೈ ಮುಗ್ದು ಬರೋದು. ಬಂದೇ ಬಿಟ್ವಿ ಮಂದಾರ್ತಿ ಓಲ್ಲ ಪಾರ್ಕ್ ಮಲ್ಪೋಲಿ. ಅದು ಏನಕ್ಕೆ ತೆತ್ಕೊರ್ಲ ಬನ್ನಿ ಅಣ್ಣ, ಒಂದು ಎಷ್ಟು ಬಿದ್ದಿತ್ತು ಅನ್ಸುತ್ತೆ, ತೆಗೆದು ಕೊಡ್ಲಿಕ್ಕೆ ಹೇಳಿದ. ನಾವು ಮಂದಾರ್ತಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಮತ್ತೆ ಹೆಬ್ರಿಗೆ ಬಂದ್ವಿ. ಇಲ್ಲಿ ಸಹ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು, ಅಮ್ಮನಿಗೆ ಮತ್ತು ಅಕ್ಕನಿಗೆ. ಅವರು ಬರಲಿಲ್ಲ, ಮತ್ತು ಚಹಾ ಕುಡಿದು ಬರುವ ಅಂತೇಳಿ ಇಲ್ಲೇ ಹೋಟೆಲ್ಗೆ ಬಂದ್ವಿ. ನೀರು ದೋಸೆ, ಸಾಂಬಾರ್, ಚಟ್ನಿ. ಸೂಪರ್ ಉಂಟಾ ಯಶು? ಸೂಪರ್ ಉಂಟಂತ ಯಶು. ನಾವು ಅಮ್ಮನವರಿಗೆ ಕಾದು ಕಾದು ಹೋಟೆಲಿಗೆ ಹೋಗಿ ಚಹಾ, ತಿಂಡಿ, ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಎಲ್ಲನೂ ಚೆನ್ನಾಗಿತ್ತು. ಹೆಬ್ಬರಿ ಬಸ್ ಸ್ಟ್ಯಾಂಡ್ ಇದಲ್ಲ ಅದರ ಹತ್ರನೇ ನ್ಯೂ ದುರ್ಗ ಏನೋ ಹೋಟೆಲ್ ಕೂತಾರ ಬಾಬು, ನ್ಯೂ ದುರ್ಗ ಸಾಗರ, ನ್ಯೂ ದುರ್ಗ ಏನೋ ಹೌದಾ, ನ್ಯೂ ದುರ್ಗ ಹೋಟೆಲ್ ಏನೋ ಇತ್ತು. ಸೊ ಚೆನ್ನಾಗಿತ್ತು ಫುಡ್ಡು, ನಂಗೆ ಇಷ್ಟ ಆಯಿತು. ಬಸ್ ಸ್ಟ್ಯಾಂಡ್ ಹತ್ರನೇ. ಸೊ ಹೆಬ್ಬರಿಗೆ ಏನಾದರೂ ಬಂದೆ, ಹೆಬ್ಬರಿ ಹತ್ರ ಏನಾದರೂ ಇಳ್ಕೊಂಡ್ರೆ ಒಂದ್ಸತಿ ನೀವು ಟೇಸ್ಟ್ ಮಾಡಿ. ಚೆನ್ನಾಗಿತ್ತು ಹೋಟ್ಲಲ್ಲಿ, ಟಿಫಿನ್ ಎಲ್ಲ, ತಿಂಡಿ ಎಲ್ಲ ಚೆನ್ನಾಗಿತ್ತು. ಸೊ ಈಗ ಅಮ್ಮನವ್ರು ಬರ್ತಾರೆ, ಬಂದಮೇಲೆ ಹೋಗೋದು. ಹೆಬ್ಬರಿಯಲ್ಲಿ ಮಳೆ ಚಂದ ಕಾಣ್ತಾ ಉಂಟು. ನಮ್ಮ ಹನುಮ ಯಾವಾಗ ಜೋರ್ ಮಳೆ ಬಂತು, ಮಳೆ ಬಂದೋಯ್ತು. ಅಲ್ಲ ಚಳಿ ಗಾಳಿ ಎಲ್ಲ ನೋಡಿದ್ರೆ ಎಲ್ಲ ಮತ್ತೆಂತ ಸೆಕೆ ಎಂಚಿನ 5 ಗಂಟೆ ಬೈದಮ್ಮ, 5 ಗಂಟೆ ನಾ ಎಡ್ಮ ಪತ್ತಂಡಿತ್ತು ಈತ್ ಕೊರತು ಕಾಪಿ ಇಲ್ಲ ಇಂಕೊಲ್ ಕಾಗ್ತದ ತುಲೆ ಇವ್ರು ಅಲ್ಲಿ ಬೆಳಿ ಈಗ ಬಂದಿದ್ದು 5 ಗಂಟೆ. ಅಲ್ಲಿ ಅವ್ರಿಗೆ ಕಸ್ಟಮರ್ ಹಂಗಿತ್ತಲ್ಲ, ಇವ್ರು ಎಂತ ದೊಡ್ಡ ಒಂದೊಂದ್ಸತಿ ಎಷ್ಟು ಕಸ್ಟಮರ್ ಇದ್ರು ಅಷ್ಟು ಜನ ಇದ್ದಿದ್ದಾರಲ್ಲ ಅಲ್ಲಿ ವರ್ಕರ್ಸ್ ಅವರು.
ಬೆಳಿಗ್ಗೆ ಅಲ್ಲೂ ಅಷ್ಟೇ ಕಡೆ ಸಿಕ್ಕಾಪಟ್ಟೆ ಕರ್ಕ ಅಲ್ಲಿರುತ್ತೆ ಸ ವೀಕೆಂಡ್ಸ್ ಅಲ್ಲ ಇನ್ ಮದ್ವೆ ಸೀಸನ್ ಎಲ್ಲ ಇನ್ನೆಲ್ಲ ಇರ್ತಾರೆ ಅವಂಚನೆ ಬಿಲ್ಲದ ಬೊಕ್ಕ ಹೊತ್ಕೊಂಡು ನೋಡಿದ್ರೆ ಕೋಟಿಗಟ್ಟೆ ಬಿಸ್ನೆಸ್ ಆಪಿನ ಆತಮ್ಮ ಕೋಟಿಗಟ್ಟೆ ಬಿಸ್ನೆಸ್ ಆಪುಣತ ದಿನಕ್ಕೆ ಟರ್ನ್ ಓವರ್ ಇರ್ಬೇಕಾದ್ರೆ ಐಕೋಸ್ಕರ ಆಗು ನನ್ ಮಾಡ್ತೀನಿ ದಾಂಟದನ ಮೊಬೈಲ್ ಚಾರ್ಜ್ ಘಾಟಿ ಘಾಟಿ ದಾಟೋಣ ಅಂತ ಬಾವ ಕಂಗ್ರಾಟ್ಸ್ ಮಾತಾಡ್ಲೇ ಇಲ್ಲ ನಿಮ್ಮ ಹತ್ರ. ಫೈನಲಿ ಅಮ್ಮ ಮತ್ತು ಅಕ್ಕ ಬಂದರು. ಸೊ ತುಂಬ ಆಲ್ರೆಡಿ ಲೇಟ್ ಆಗೋಗಿತ್ತಲ್ಲ 8:30 ಆಗಿತ್ತು. ಇನ್ನು ಮನೆ ಹೋಗ್ಬೇಕಾದ್ರೆ ಸುಮಾರು ಹೊತ್ತಾಗುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.